ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸದ್ದಿನ ಬೆನ್ನಲ್ಲೇ ಇದೀಗ ಫೋನ್ ಟ್ಯಾಪಿಂಗ್ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಈಗಾಗಲೇ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಹೌದು ನಮ್ಮ ವಿರೋಧ ಪಕ್ಷ ನಾಯಕರ ಎಲ್ಲರ ಫೋನ್ಗಳು ಕೂಡ ಟ್ಯಾಪ್ ಆಗ್ತಿದೆ ಅಂತಕ್ಕಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಇದೀಗ ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರಂತ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವರು ಏನನ್ನು ಹೇಳ್ತಾರೆ ಕೇಳೋಣ. ಸರ್, ಫೋನ್ ಟ್ಯಾಪಿಂಗ್ಗಳನ್ನ ಅಂತ ಗಂಭೀರವಾದಂಥ ಆರೋಪ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು ಮಾಡಿದ್ದಾರೆ. ತಮ್ಗೆ ಯಾವತ್ತಾದ್ರೂ ಫೋನ್ ಟ್ಯಾಪಿಂಗ್ನ ಅನುಭವ ಆ ರೀತಿ ಆಗಿದೆಯಾ ಸರ್? ಇಲ್ಲ, ಅದು ಟ್ಯಾಪಿಂಗ್ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ನನಗೆ ಕೆಲವರು ಹೇಳಿದ್ದಾರೆ. ಆ ರೀತಿ ನಾನು ಮಾತಾಡುವಾಗ ಅನೇಕ ಸೌಂಡ್ಗಳನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಕೆಲವರು ನನ್ನ ಗಮನಕ್ಕೂ ತಂದರು, ನೀವು ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಅಗ್ರೆಸಿವ್ ಆಗಿ ನಡ್ಕೊಳ್ತೀರಿ, ಈ ಸರ್ಕಾರದ ವಿರುದ್ಧವಾಗಿ ಕೆಲವು ಹೇಳಿಕೆಗಳನ್ನು ಕೊಡ್ತೀರಿ, ಈ ಕಾರಣದಿಂದ ನಿಮ್ಮದು ಫೋನ್ ಟ್ಯಾಪ್ ಆಗತ್ತೆ, ಹುಷಾರಾಗಿರಿ ಅಂದರು. ನಾನು ಯಾಕೆ ಹುಷಾರಾಗಿರಲಿ? ನಾನು ಏನು ಮಾತಾಡಿದ್ರು ಗುಟ್ಟಲ್ಲ. ನಾನು ಏನೇ ಮಾತಾಡಿದ್ರು ನೇರವಾಗಿ ಮಾತಾಡ್ತೀನಿ. ನಾನು ಏನು ಮಾತಾಡ್ತೀನೋ ಅದು ಕಾನೂನು ಬಾಹಿರವೂ ಅಲ್ಲ, ಅಸಂವಿಧಾನಿಕವೂ ಅಲ್ಲ, ಸುಳ್ಳು ಅದೆಲ್ಲ ನಮಗೆ ಗೊತ್ತಿಲ್ಲ. ನೇರವಾಗಿ ನಾನು ಮಾತಾಡ್ತೀನಿ. ಅದರಿಂದ ಅವ್ರು ಏನು ಬೇಕಾದರೂ ನನ್ನ ಮೇಲೆ ಮಾಡ್ಕೊಳ್ಳಿ ಅಂತೇಳಿ ನಾನು ಮಾಮೂಲಿಯಾಗೇ ಮಾತಾಡ್ತಿದ್ದೀನಿ. ಅದು ಅವ್ರಿಗೆ ಫೋನ್ ಟ್ಯಾಪ್ ಮಾಡ್ತಿದ್ರೆ ಅವ್ರಿಗೂ ಗೊತ್ತಿರ್ತದೆ, ತಿಳ್ಕೊಳ್ಳಿ, ನನಗೇನು ಚಿಂತೆ ಇಲ್ಲ. ಆದರೆ ಫೋನ್ ಟ್ಯಾಪ್ ಮಾಡೋದು ಅಪರಾಧ. ಯಾರ ಒಬ್ಬರ ಸ್ವತಂತ್ರವನ್ನು ಕಿತ್ಕೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾವೇನು ಕ್ರಿಮಿನಲ್ಗಳು ಅಲ್ಲ. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಯಾರಾದರೂ ಮಾಡಿದರೆ ಅಂಥದ್ದನ್ನು ಮಾಡ್ಬೋದು. ಹೆಗ್ಡೆ ಅವರ ಕಾಲದಲ್ಲಿ, ಮಾನ್ಯ ಹೆಗ್ಡೆ ಅವರ ಕಾಲದಲ್ಲಿ ಆ ಕಾರಣದಿಂದ ಫೋನ್ ಟ್ಯಾಪ್ ಮಾಡಿದ್ರು ಅನ್ನೋ ಕಾರಣದಿಂದ ಸರ್ಕಾರವೇ ಓಟಾಯಿತು. ಅಂದರೆ ಆ ಗಂಡಾಂತರ ಈ ಸರ್ಕಾರಕ್ಕೂ ಬರ್ಬೋದು, ಇದೇನಾದರೂ ಪ್ರೂವ್ ಆದರೆ ನೋಡೋಣ. ನಮಗೂ ಅಂತಹ ಅನುಭವಗಳಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ. ಹೀಗೆ ನನಗೆ ಹೇಳಿದ್ದಾರೆ, ಈ ರೀತಿ ಯಾಕೋ ಸೌಂಡ್ ಬರ್ತದೆ, ಕೆಲವು ಸಾರಿ ಕಟ್ ಆಗುತ್ತೆ, ಕೆಲವು ಸಾರಿ ಮತ್ತೆ ಇದಾಗತ್ತೆ, ಈ ಕಾರಣದಿಂದ ಅದು ಇರ್ಬೋದು ಅಂತೇಳಿ ನನಗೆ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಸುದ್ದಿಗಳಾಗ್ತಾ ಇರ್ತಾವೆ, ಫೋನ್ ಟ್ಯಾಪಿಂಗ್ ಆಗಿದೆ ಅಂತೇಳಿ ನಾಯಕರುಗಳು ಹೇಳ್ತಾರೆ, ತಮ್ಮ ಅನುಭವಕ್ಕೆ ಬರ್ತಿದೆ ಅಂತಾರೆ. ಆದರೆ ಇಲ್ಲಿ ಕೂಡ ತನಿಖೆ ಆಗ್ತಾ ಇಲ್ಲ, ಇಲ್ಲೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ. ಇದು ನೋಡಿ, ಈ ಸರ್ಕಾರದಲ್ಲಿ ಯಾವ ತನಿಖೆಗಳು ಆಗಲ್ಲ. ಆದರೂ ಕ್ಲೀನ್ ಚಿಟ್ ಕೊಡೋದು ತನಿಖೆ ಮಾತ್ರ ಆಗತ್ತೆ. ಈಗ ನಾನು ಹೇಳ್ತೀನಿ, ನೀವು ಈಗ ನೋಡಿ, BJPಯವರು ಯಾರಾದರೂ ಈ ಹನಿ ಟ್ರ್ಯಾಪಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಗಲೇ ನೀವು ಕೊಟ್ಬಿಟ್ರಿ ಯಾರಿಗೋ ಒಂದು, ಯಾಕಂದರೆ ಗೂಬೆ ಕೂರಿಸ್ಬೇಕು ಅಂತ. ಈಗ ಅದರಲ್ಲಿ ಯಾರೂ ಇಲ್ಲ, ಗೊತ್ತಾಗೋಗಿತ್ತು. ಅದಕ್ಕೆ ಈಗ ನಿಮ್ಮ ಇದನ್ನೇ ನೀವು ಹೊರಗಾಕ್ಕೊಳ್ಬೇಕಲ್ಲ. ಅದರಿಂದಾಗಿ ಇದುವರೆಗೂ ಚಕಾರ ಎತ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಯಾಕೆ ಸೈಲೆಂಟಾಗಿ ಕೂತಿದ್ದಾರೆ? ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೊರಗಡೆ ಬರ್ತವೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜೇಂದ್ರ ಈಗಾಗಲೇ ಮುಖ್ಯಮಂತ್ರಿಯವರಿಗೆ ನನ್ನ ಫೋನ್ ಟ್ಯಾಪ್ ಆಗ್ತದೆ, ನನ್ನ ಮತ್ತು ನನ್ನ ತಂದೆಯ ಫೋನ್ಗಳು ಅಂತ ಹೇಳ್ಬಿಟ್ಟು ಖುದ್ದು ದೂರನ್ನು ಕೊಟ್ಟು ಅವ್ರಿಗೆ ಇರೋವಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ. ಇಷ್ಟಾದರೂ ಕೂಡ ಸರ್ಕಾರ ಮೌನ. ಇದೆಲ್ಲವನ್ನು ನೋಡ್ತಾರೆ, ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿರ್ತಕ್ಕಂಥವರೇ ಸರ್ಕಾರದಲ್ಲಿರೋರ ಫೋನ್ಗಳ ಕದ್ದಾಲಿಕೆಯಲ್ಲಿ ಭಾಗಿಯಾಗಿದ್ದಾರಂತ. ಈಗ ರಾಜಣ್ಣವರು ಅಥವಾ ಅವ್ರ ಮಗ ಈ ರೀತಿ ಆಪಾದನೆ ಮಾಡಿದರೆ ಅದು ಯಾರ ಮೇಲೆ? ಅವರೇ ಸರ್ಕಾರದಲ್ಲಿರೋದು. ಆಪಾದನೆ ಯಾರ ಮೇಲೆ? ಇವ್ರದನ್ನು ಮತ್ತೊಬ್ಬರು ಮಾಡ್ತಾರೆ ಅಂತಂದ್ರೆ ಏನು ಅರ್ಥ ಅದು? ಅಂದಮೇಲೆ ಈ ಸರ್ಕಾರದಲ್ಲಿ ಒಮ್ಮತವೂ ಇಲ್ಲ. ಮುಖ್ಯಮಂತ್ರಿಗಳು ಯಾಕೆ ಇದಕ್ಕೆ ಉತ್ತರ ಕೊಡದೇ ಕುಳಿತಿದ್ದಾರೆ? ನನ್ನ ಫೋನ್ ಟ್ಯಾಪ್ ಆಗತ್ತೆ ಅಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಟ್ಯಾಪ್ ಆಗಲಿಕ್ಕೆ ಸಾಧ್ಯ ಇದೆಯಾ? ನನ್ನ ಪ್ರಶ್ನೆ. ಅವರ ಅನುಮತಿ ಇಲ್ಲದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ರಾಜಣ್ಣವರ ಆ ರೀತಿ ಹೇಳಬೇಕಂತಂದರೆ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಭಾಗಿಯಾ? ನನ್ನ ಪ್ರಶ್ನೆ. ಇದು ತನಿಖೆ ಆಗೋದು ಸೂಕ್ತ ಅಂತೀರಿ? ಅಲ್ಲ, ಯಾವುದೇ ಆದರೂ ತನಿಖೆ ಆಗಬೇಕು. ಆಪಾದನೆಗಳು ಏನೇ ಬಂದರೂ ಎಲ್ಲಕ್ಕೂ ತನಿಖೆ ಮಾಡ್ತೀರಿ, ಇದ್ಯಾಕೆ ಮಾಡಲ್ಲ? ಅಂದರೆ ನಿಮಗೂ ಎಲ್ಲೋ ಭಯ ಇದೆಯಾ? ಭಯ ಇರಬೇಕು, ಇಲ್ಲ ಅಂತಂದರೆ ಯಾಕೆ ಮಾಡಲ್ಲ? ಕೂಡ ಭಯ ಅಲ್ಲ, ಅವ್ರಿಗೂ ಎಲ್ಲೋ ಒಂದು ಏನೋ ಭಯ ಇದೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅವರಿಂದನೇ ಹಂಗಾರೆ ಕದ್ದಲಿಕೆ ಆಗಿರೋ ಸಾಧ್ಯತೆಗಳಾಗಿರ್ತವೆ. ಅಲ್ಲ, ನನಗಿರೋ ಅನುಮಾನ ನಿಮ್ಮ ಮುಂದೆ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ವಿರೋಧ ಪರಿಷತ್ನ ವಿಪಕ್ಷ ನಾಯಕರಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಸ್ಫೋಟಕವನ್ನು ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೂ ಕೂಡ ನನಗೆ ಅನುಮಾನ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಯಾಕೆಂದರೆ ಫೋನ್ ಟ್ಯಾಪಿಂಗ್ನಂತಹ ಗಂಭೀರವಾದಂಥ ಆರೋಪ ಬಂದಿರತಕ್ಕಂಥದ್ದು ಸರ್ಕಾರದ ಮೇಲೆ. ಯಾಕೆ ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ರಾಜೇಂದ್ರ ಅವರು ದೂರು ಕೊಟ್ಟರೂ ಕೂಡ ಯಾಕೆ ಮೌನವಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ನನಗೂ ಕೂಡ ಮೂಡ್ತಾ ಇದೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಯವರೇ ಏನಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿರ್ತಕ್ಕಂಥದ್ದು. ನೋಡೋಣ ಈ ಫೋನ್ ಟ್ಯಾಪಿಂಗ್ ಆರೋಪಗಳು ಮುಂದೆ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಮತ್ತು ಸರ್ಕಾರ
ಸರ್ಕಾರಕ್ಕೆ ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸದ್ದಿನ ಬೆನ್ನಲ್ಲೇ ಇದೀಗ ಫೋನ್ ಟ್ಯಾಪಿಂಗ್ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಈಗಾಗಲೇ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು, ಹೌದು ನಮ್ಮ ವಿರೋಧ ಪಕ್ಷ ನಾಯಕರ ಎಲ್ಲರ ಫೋನ್ಗಳು ಕೂಡ ಟ್ಯಾಪ್ ಆಗ್ತಿದೆ ಅಂತಕ್ಕಂಥ ಒಂದು ಸ್ಫೋಟಕನ ಹೇಳಿಕೆಯನ್ನು ನೀಡಿದ್ದಾರೆ. ಇದೀಗ ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವರು ಏನನ್ನು ಹೇಳ್ತಾರೆ ಕೇಳೋಣ. ಸರ್, ಫೋನ್ ಟ್ಯಾಪಿಂಗ್ಗಳನ್ನು ಅಂತ ಗಂಭೀರವಾದಂಥ ಆರೋಪ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು ಮಾಡಿದ್ದಾರೆ. ತಮ್ಗೆ ಯಾವತ್ತಾದ್ರೂ ಫೋನ್ ಟ್ಯಾಪಿಂಗ್ನ ಅನುಭವ ಆ ರೀತಿ ಆಗಿದೆಯಾ ಸರ್? ಇಲ್ಲ, ಅದು ಟ್ಯಾಪಿಂಗ್ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ನನಗೆ ಕೆಲವರು ಹೇಳಿದ್ದಾರೆ. ಆ ರೀತಿ ನಾನು ಮಾತಾಡುವಾಗ ಅನೇಕ ಸೌಂಡ್ಗಳನ್ನು ನಾವು ಕೇಳಿದ್ದೀವಿ. ಅದಕ್ಕೆ ಕೆಲವರು ನನ್ನ ಗಮನಕ್ಕೂ ತಂದರು, ನೀವು ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಅಗ್ರೆಸಿವ್ ಆಗಿ ನಡ್ಕೊಳ್ತೀರಿ, ಈ ಸರ್ಕಾರದ ವಿರುದ್ಧವಾಗಿ ಕೆಲವು ಹೇಳಿಕೆಗಳನ್ನು ಕೊಡ್ತೀರಿ, ಈ ಕಾರಣದಿಂದ ನಿಮ್ಮದು ಫೋನ್ ಟ್ಯಾಪ್ ಆಗತ್ತೆ, ಹುಷಾರಾಗಿರಿ ಅಂದರು. ನಾನು ಯಾಕೆ ಹುಷಾರಾಗಿರಲಿ? ನಾನು ಏನು ಮಾತಾಡಿದ್ರು ಗುಟ್ಟಲ್ಲ. ನಾನು ಏನೇ ಮಾತಾಡಿದ್ರು ನೇರವಾಗಿ ಮಾತಾಡ್ತೀನಿ. ನಾನು ಏನು ಮಾತಾಡ್ತೀನೋ ಅದು ಕಾನೂನು ಬಾಹಿರವೂ ಅಲ್ಲ, ಅಸಂವಿಧಾನಿಕವೂ ಅಲ್ಲ, ಸುಳ್ಳು ಅದೆಲ್ಲ ನಮಗೆ ಗೊತ್ತಿಲ್ಲ. ನೇರವಾಗಿ ನಾನು ಮಾತಾಡ್ತೀನಿ. ಅದರಿಂದ ಅವ್ರು ಏನು ಬೇಕಾದರೂ ನನ್ನ ಮೇಲೆ ಮಾಡ್ಕೊಳ್ಳಿ ಅಂತೇಳಿ ನಾನು ಮಾಮೂಲಿಯಾಗೇ ಮಾತಾಡ್ತಿದ್ದೀನಿ. ಅದು ಅವ್ರಿಗೂ ಫೋನ್ ಟ್ಯಾಪ್ ಮಾಡ್ತಿದ್ರೆ ಅವ್ರಿಗೂ ಗೊತ್ತಿರ್ತದೆ, ತಿಳ್ಕೊಳ್ಳಿ, ನನಗೇನು ಚಿಂತೆ ಇಲ್ಲ. ಆದರೆ ಫೋನ್ ಟ್ಯಾಪ್ ಮಾಡೋದು ಅಪರಾಧ. ಯಾರ ಒಬ್ಬರ ಸ್ವತಂತ್ರವನ್ನು ಕಿತ್ಕೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾವೇನು ಕ್ರಿಮಿನಲ್ಗಳು ಅಲ್ಲ. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಯಾರಾದರೂ ಮಾಡಿದರೆ ಅಂಥದ್ದನ್ನು ಮಾಡ್ಬೋದು. ಹೆಗ್ಡೆ ಅವರ ಕಾಲದಲ್ಲಿ, ಮಾನ್ಯ ಹೆಗ್ಡೆ ಅವರ ಕಾಲದಲ್ಲಿ ಆ ಕಾರಣದಿಂದ ಫೋನ್ ಟ್ಯಾಪ್ ಮಾಡಿದರು ಅನ್ನೋ ಕಾರಣದಿಂದ ಸರ್ಕಾರವೇ ಓಟಾಯಿತು. ಅಂದರೆ ಆ ಗಂಡಾಂತರ ಈ ಸರ್ಕಾರಕ್ಕೂ ಬರ್ಬೋದು, ಇದೇನಾದರೂ ಪ್ರೂವ್ ಆದರೆ ನೋಡೋಣ. ನಮಗೂ ಅಂತಹ ಅನುಭವಗಳಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ. ಹೀಗೆ ನನಗೆ ಹೇಳಿದ್ದಾರೆ, ಈ ರೀತಿ ಯಾಕೋ ಸೌಂಡ್ ಬರ್ತದೆ, ಕೆಲವು ಸಾರಿ ಕಟ್ ಆಗುತ್ತೆ, ಕೆಲವು ಸಾರಿ ಮತ್ತೆ ಇದಾಗತ್ತೆ, ಈ ಕಾರಣದಿಂದ ಅದು ಇರ್ಬೋದು ಅಂತೇಳಿ ನನಗೆ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಸುದ್ದಿಗಳಾಗ್ತಾ ಇರ್ತವೆ, ಫೋನ್ ಟ್ಯಾಪಿಂಗ್ ಆಗಿದೆ ಅಂತೇಳಿ ನಾಯಕರುಗಳು ಹೇಳ್ತಾರೆ, ತಮ್ಮ ಅನುಭವಕ್ಕೆ ಬರ್ತಿದೆ ಅಂತಾರೆ. ಆದರೆ ಇಲ್ಲಿ ಕೂಡ ತನಿಖೆ ಆಗ್ತಾ ಇಲ್ಲ, ಇಲ್ಲೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ. ಇದು ನೋಡಿ, ಈ ಸರ್ಕಾರದಲ್ಲಿ ಯಾವ ತನಿಖೆಗಳು ಆಗಲ್ಲ. ಆದರೂ ಕ್ಲೀನ್ ಚಿಟ್ ಕೊಡೋದು ತನಿಖೆ ಮಾತ್ರ ಆಗತ್ತೆ. ಈಗ ನಾನು ಹೇಳ್ತೀನಿ, ನೀವು ಈಗ ನೋಡಿ, BJPಯವರು ಯಾರಾದರೂ ಈ ಹನಿ ಟ್ರ್ಯಾಪಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಗಲೇ ನೀವು ಕೊಟ್ಬಿಟ್ರಿ ಯಾರಿಗೋ ಒಂದು, ಯಾಕಂದರೆ ಗೂಬೆ ಕೂರಿಸ್ಬೇಕು ಅಂತ. ಈಗ ಅದರಲ್ಲಿ ಯಾರೂ ಇಲ್ಲ, ಗೊತ್ತಾಗೋಗಿತ್ತು. ಅದಕ್ಕೆ ಈಗ ನಿಮ್ಮ ಇದನ್ನೇ ನೀವು ಹೊರಗಾಕ್ಕೊಳ್ಬೇಕಲ್ಲ. ಅದರಿಂದಾಗಿ ಇದುವರೆಗೂ ಚಕಾರ ಎತ್ತುತ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಯಾಕೆ ಸೈಲೆಂಟಾಗಿ ಕೂತಿದ್ದಾರೆ? ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೊರಗಡೆ ಬರ್ತವೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜೇಂದ್ರ ಈಗಾಗಲೇ ಮುಖ್ಯಮಂತ್ರಿ ಅವರಿಗೆ ನನ್ನ ಫೋನ್ ಟ್ಯಾಪ್ ಆಗ್ತದೆ, ನನ್ನ ಮತ್ತು ನನ್ನ ತಂದೆಯ ಫೋನ್ಗಳು ಅಂತ ಹೇಳ್ಬಿಟ್ಟು ಖುದ್ದು ದೂರನ್ನು ಕೊಟ್ಟು ಅವ್ರಿಗೆ ಇರೋವಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ. ಇಷ್ಟಾದರೂ ಕೂಡ ಸರ್ಕಾರ ಮೌನ. ಇದೆಲ್ಲವನ್ನು ನೋಡ್ತಾರೆ, ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿರ್ತಕ್ಕಂಥವರೇ ಸರ್ಕಾರದಲ್ಲಿರೋರ ಫೋನ್ಗಳ ಕದ್ದಾಲಿಕೆಯಲ್ಲಿ ಭಾಗಿಯಾಗಿದ್ದಾರಂತ. ಈಗ ರಾಜಣ್ಣವರು ಅಥವಾ ಅವ್ರ ಮಗ ಈ ರೀತಿ ಆಪಾದನೆ ಮಾಡಿದರೆ ಅದು ಯಾರ ಮೇಲೆ? ಅವರೇ ಸರ್ಕಾರದಲ್ಲಿರೋದು. ಆಪಾದನೆ ಯಾರ ಮೇಲೆ? ಇವ್ರದನ್ನು ಮತ್ತೊಬ್ಬರು ಮಾಡ್ತಾರೆ ಅಂತಂದ್ರೆ ಏನು ಅರ್ಥ ಅದು? ಅಂದಮೇಲೆ ಈ ಸರ್ಕಾರದಲ್ಲಿ ಒಮ್ಮತವೂ ಇಲ್ಲ. ಮುಖ್ಯಮಂತ್ರಿಗಳು ಯಾಕೆ ಇದಕ್ಕೆ ಉತ್ತರ ಕೊಡದೇ ಕುಳಿತಿದ್ದಾರೆ? ನನ್ನ ಫೋನ್ ಟ್ಯಾಪ್ ಆಗತ್ತೆ ಅಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಟ್ಯಾಪ್ ಆಗಲಿಕ್ಕೆ ಸಾಧ್ಯ ಇದೆಯಾ? ನನ್ನ ಪ್ರಶ್ನೆ. ಅವರ ಅನುಮತಿ ಇಲ್ಲದೆ ಇವು ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ರಾಜಣ್ಣವರು ಆ ರೀತಿ ಹೇಳಬೇಕಂತಂದರೆ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಭಾಗಿಯಾ? ನನ್ನ ಪ್ರಶ್ನೆ. ಇದು ತನಿಖೆ ಆಗೋದು ಸೂಕ್ತ ಅಂತೀರಿ? ಅಲ್ಲ, ಯಾವುದೇ ಆದರೂ ತನಿಖೆ ಆಗಬೇಕು. ಆಪಾದನೆಗಳು ಏನೇ ಬಂದರೂ ಎಲ್ಲಕ್ಕೂ ತನಿಖೆ ಮಾಡ್ತೀರಿ, ಇದು ಯಾಕೆ ಮಾಡಲ್ಲ? ಅಂದರೆ ನಿಮಗೂ ಎಲ್ಲೋ ಭಯ ಇದೆಯಾ? ಭಯ ಇರಬೇಕು, ಇಲ್ಲ ಅಂತಂದರೆ ಯಾಕೆ ಮಾಡಲ್ಲ? ಕೂಡ ಹಾಗಾದ್ರೆ ಭಯ ಅಲ್ಲ, ಅವ್ರಿಗೂ ಎಲ್ಲೋ ಒಂದು ಏನೋ ಭಯ ಇದೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅವರಿಂದನೇ ಹಂಗಾರೆ ಕದ್ದಲಿಕೆ ಆಗಿರೋ ಸಾಧ್ಯತೆಗಳಾಗಿರ್ತವೆ. ಅಲ್ಲ, ನನಗಿರೋ ಅನುಮಾನ ನಿಮ್ಮ ಮುಂದೆ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ವಿರೋಧ ಪರಿಷತ್ನ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಅವರು ಸ್ಫೋಟಕವನ್ನು ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೂ ಕೂಡ ನನಗೆ ಅನುಮಾನ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಯಾಕೆಂದರೆ ಫೋನ್ ಟ್ಯಾಪಿಂಗ್ನಂತಹ ಗಂಭೀರವಾದಂಥ ಆರೋಪ ಬಂದಿರತಕ್ಕಂಥದ್ದು ಸರ್ಕಾರದ ಮೇಲೆ. ಯಾಕೆ ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ರಾಜೇಂದ್ರ ಅವರು ದೂರು ಕೊಟ್ಟರೂ ಕೂಡ ಯಾಕೆ ಮೌನವಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ನನಗೂ ಕೂಡ ಮೂಡ್ತಾ ಇದೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಯವರೇ ಏನಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿರ್ತಕ್ಕಂಥದ್ದು. ನೋಡೋಣ ಈ ಫೋನ್ ಟ್ಯಾಪಿಂಗ್ ಆರೋಪಗಳು ಮುಂದೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಮತ್ತು ಸರ್ಕಾರಕ್ಕೆ
ನಿರ್ಧಾರಕ್ಕೆ ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.